ಮಧುರ ಅಗ್ರಿಟೆಕ್ನ ಸ್ವಾಗತ. ಈ ಒಂದು ಮಾವಿನ ಗಿಡ ತೋಟದಲ್ಲಿ ನೋಡ್ಬೋದು, ನಾವು 30 ದಿನಗಳ ಕೆಳಗಡೆ ಸ್ಪ್ರೇ ಮಾಡಿದ್ದೀವಿ. ಅಂದರೆ ಈ ಪ್ಲಾಟ್ ಏನಿದೆ ಇದು ನಾನ್ ಟ್ರೀಟೆಡ್, ಇದು ಮಾಡಿಲ್ಲ. ಪಕ್ಕದ ಹೊಲದಲ್ಲಿ ನೀವು ಇದರಲ್ಲಿ ಸೂಟಿ ಮೋಲ್ಡ್ ಯಾವ ಥರ ಇದಾಗಿದೆ ನೋಡ್ಬೋದು. ಜಾಸ್ಟಿಸ್ ಎಲ್ಲ ಎಫೆಕ್ಟ್ ಆಗಿ ಆಲ್ಮೋಸ್ಟ್ ಎಲ್ಲ ಆಯಿಲ್ ಆಗಿದೆ, ಸೂಟಿ ಮೋಲ್ಡ್ ಆಗಿ. ಆಮೇಲೆ ಹೂವು ಕೂಡ ಆಲ್ಮೋಸ್ಟ್ ಪೌಡರ್ ಮಿಲ್ಡ್ಯೂ ಎಫೆಕ್ಟ್ ಆಗಿ ಬೂದಿ ರೋಗ ಆಗಿ ಎಲ್ಲ ಉದುರ್ತಾ ಇದೆ. ಹಾಗೆ ಸೂಟಿ ಮೋಲ್ಡ್ ಯಾವ ಥರ ಆಯಿಲ್ ಕಂಟೆಂಟ್ ನಿಮಗೆ ಕಾಣ್ತಾ ಇರ್ಬೋದು. ಏನಪ್ಪಾ ಅಂದ್ರೆ ರೈತರು ಸರಿಯಾದ ಔಷಧಿಗಳನ್ನ, ಅಂದ್ರೆ ಮ್ಯಾಂಗೋದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಜಾಸಿಡ್ಸ್ ಜಾಸ್ತಿ ಬರುತ್ತೆ, ಅದು ರಸ ಹೀರೋದ್ರಲ್ಲಿದ್ದ ನಿಮಗೆ ಸೂಟಿ ಮೋಲ್ಡ್ ಫಾರ್ಮೇಶನ್ ಆಗುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಬೂದಿ ರೋಗ ಅಂತ ಬರುತ್ತೆ. ಇವೆರಡನ್ನು ನಾವು ಸರಿಯಾಗಿ ನಿವಾರಣೆ ಮಾಡಿಲ್ಲ ಅಂದ್ರೆ, ಈಗ ನೋಡ್ತಾ ಇರೋದು ಪ್ಲಾಟ್ ಅಲ್ಲಿ ನೀವು ಟ್ರೀಟ್ ಮಾಡಿಲ್ಲ ನೋಡಿ, ಕೆಳಗಡೆ ಎಲ್ಲ ಆಯಿಲ್ ಆಗಿ ಸೂಟಿ ಮೋಲ್ಡ್ ಯಾವ ತರ ಕೆಳಗಡೆ ಇದರಿಂದ ಏನಪ್ಪಾ ಅಂದ್ರೆ ನಿಮಗೆ ಕಾಯಿ ಕಚ್ಚೋದಿಲ್ಲ, ಅಂದ್ರೆ ಸೆಟ್ಟಿಂಗ್ ಆಗೋದಿಲ್ಲ. ಇದರಿಂದ ನಿಮಗೆ ಹೂವು ಎಲ್ಲ ಡ್ರಾಪ್ ಆಗುತ್ತೆ. ಆಮೇಲೆ ನಿಮಗೆ ಇಳುವರಿ ಬರೋದಿಲ್ಲ, ರೋಗ ಬರುತ್ತೆ. ನೋಡಿ ಯಾವ ರೀತಿಯಾಗಿ ನೀವು ನೋಡ್ಬೋದು. ಇದು ಪಕ್ಕದ ಪ್ಲಾಟ್, ಅಂದ್ರೆ ಔಷಧಿನ ಸರಿಯಾದ ಔಷಧಿಗಳನ್ನ ಹೊಡಿಲೇ ಇರ್ತಕ್ಕಂಥ ಒಂದು ಪ್ಲಾಟ್ ಆಗಿರುತ್ತೆ ಇದು. ಅದರಲ್ಲಿ ಈ ಒಂದು ರೋಗ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಗಿಡದಲ್ಲೆಲ್ಲ ಆವರಿಸ್ಕೊಂಡ್ಮೇಲೆ ನಿಮಗೆ ಇದನ್ನ ನೀವು ನಿವಾರಣೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಾವು ಹೇಳೋದೇನಪ್ಪ ಅಂದರೆ, ಕೆಳಗಡೆ ನೋಡಿ ಯಾವ ರೀತಿಯಾಗಿ ಸೂಟಿ ಮೋಲ್ಡ್ ಆಗಿ ಆಯಿಲ್ ಫಾರ್ಮೇಷನ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಅಂದರೆ ಈ ಒಂದು ಇದರಲ್ಲಿಂದ ಏನಾಗ್ತಾ ಇದೆ ಅಂದರೆ, ನಾವು ನೋಡಿ ಆ ಥರ ಎಲ್ಲ ಡ್ರೈ ಆಗ್ತಾ ಇದೆ, ಫ್ಲವರ್ಸ್ ಎಲ್ಲ ಡ್ರೈ ಆಗಿ ಹೋಗ್ತಾ ಇದೆ, ಅಂದರೆ ಪೂರಾ ಎಫೆಕ್ಟ್ ಆಗಿದೆ. ಇದು ಕಾರಣ ಏನಪ್ಪ ಅಂದರೆ ನೀವು ಸರಿಯಾದ ಕ್ರಮಗಳನ್ನು ಎಫೆಕ್ಟ್ ಆಗಿದೆ. ನಮ್ಮ ಅದಕ್ಕೂ ಇದಕ್ಕೂ ಎಷ್ಟು ಡಿಫರೆನ್ಸ್ ಐತೆ? ನೋಡಿ ಹೆಂಗೆ ನೀರು ಸುರಿದಂಗೆ ಎಣ್ಣೆ ಸುರಿತಾ ಇದೆಯಲ್ಲ, ಇದು ಸರಿಯಾದ ಸಮಯದಲ್ಲಿ ನಿರ್ವಹಣೆ ಮಾಡೋದ್ರಿಂದ ಪೂರ್ತಿ ಎಲ್ಲಾನು ಹಂಗೆ ಮೇಲ್ಗಡೆಯಿಂದ ಹನಿ ಇಬ್ಬನಿ ಬಿಡ್ತಾ ಇತ್ತಲ್ಲ ಕೆಳಗಡೆ, ನಿವಾರಣೆಯನ್ನು ಮಾಡ್ಕೋಬಹುದು. ಈ ಒಂದು ಹೊಲದಿಂದ ಬೇರೆ ತೊಂದರೆ ಆಗ್ತದೆ. ರಸ ಇರೋ ಕೀಟಗಳನ್ನು ಕೂಡ ಕಡಿಮೆ ಮಾಡೋದ್ರಿಂದ ನಿಮಗೇನಪ್ಪ ಅಂದ್ರೆ ನೀವು ಕಾಯಿ ನಿಮಗೆ ನೋಡಿ ಎಷ್ಟು ಮ್ಯಾಂಗೋದಲ್ಲಿ ಏನಪ್ಪ ಅಂದ್ರೆ ಕಾಯಿ ಸೆಟ್ಟಿಂಗ್ ಆಗೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಪ್ಪ ಅಂದ್ರೆ ಇದಕ್ಕೆ ಹೆಚ್ಚಾಗಿ ಜಾಸಿಡ್ಸ್ ಅಂತ ಶಕ್ ಮಾಡ್ಬಿಡುತ್ತೆ, ಎಲೆಗಳಲ್ಲಿ ಶಕ್ ಮಾಡುತ್ತೆ. ಅದಾದ್ಮೇಲೆ ನಿಮಗೆ ಏನ್ ಬರ್ತಕ್ಕಂಥ ಹೂವಿನೆಲ್ಲಾನು ಶಕ್ ಮಾಡಿದಾಗ ನಿಮಗೆ ಒಂಥರ ಸೂಟಿ ಮೋಲ್ಡ್ ಫಾರ್ಮೇಶನ್ ಆಗ್ಬಿಟ್ಟು ಅದೆಲ್ಲ ಪೂರಾ ಬ್ಲಾಕ್ ಆಗ್ಬಿಟ್ಟು ನೋಡಿ ಎಲ್ಲ ಯಾವ ತರ ಬ್ಲಾಕ್ ಆಗಿದೆ. ಈ ತರ ಬ್ಲಾಕ್ ಆಗ್ಬಿಟ್ಟು ಆಟೋಮೆಟಿಕಲಿ ನಿಮಗೆಲ್ಲ ಏನಾಗುತ್ತೆ, ಗಿಡ ಡ್ರೈ ಆಗ್ತಾ ಹೋಗ್ಬಿಡುತ್ತೆ, ಡಲ್ ಆಗ್ಬಿಟ್ಟು ನಿಮಗೆ ರೋಗದ ಬಾಧೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ನೀವು ನೋಡ್ತಾ ಇರ್ಬೋದು. ಇವಾಗ ನಮ್ಮ ರೈತರಾದ ಈ ಒಂದು ನಮ್ಮ ಔಷಧಿಯನ್ನು ಸ್ಪ್ರೇ ಮಾಡಿರೋದ್ರಲ್ಲಿ ಯಾವ ರೀತಿಯಾಗಿ ನಮ್ಮ ಎಕ್ಸಿಕ್ಯೂಟಿವ್ ಆದ ಸುನೀಲ್ ಅವರು ಮತ್ತು ನಮ್ಮ ರೈತರು ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ಮಾರ್ಕರ್ ಮತ್ತು ಟಿಲ್ಟ್ ಮಾಡಿದ್ವಿ. ಫಸ್ಟ್ ಸ್ಪ್ರೇ ಟಿಲ್ಟ್ ಮತ್ತು ಮಾರ್ಕರ್ ಮಾಡಿದ್ವಿ. ಸೆಕೆಂಡ್ ಸ್ಪ್ರೇ ಬಂದು ಕಾಂಟಾ ಪ್ಲಸ್ಸು, ಮ್ಯಾಕ್ಸ್ ಫ್ಲವರು, ಅಲ್ಟ್ರಾಟು ಬಂದು ಮಧುರ ಅಗ್ರಿಟೆಕ್ಕು, ಮ್ಯಾಕ್ಸ್ ಫ್ಲವರ್ ಮಧುರ ಅಗ್ರಿಟೆಕ್ಕು, ಕಾಂಟಾ ಪ್ಲಸ್ಸು ಟಾಟಾದ್ದು, ಮಾರ್ಕರ್ ಒಂದು ಮಧುರ ಅಗ್ರಿಟೆಕ್ದು, ಟಿಲ್ಟ್ ಬಂದು ಕ್ರಿಸ್ಟಲ್ ಕಂಪ್ನಿದು. ಇವೆರಡು ಸ್ಪ್ರೇ ಮಾಡಿದ್ವಿ. ಫಸ್ಟ್ ಸ್ಪ್ರೇ ಬಂದು ಅಪಿಡ್ಸು ಜಾಡ್ಸಿಡ್ಸು ವೈಟ್ ಪ್ಲೇಗೆ ಕಂಟ್ರೋಲ್ ಆಗಕ್ಕೆ ಮಾಡಿದ್ವಿ. ಎರಡನೇದು ಬಂದು ಇದಕ್ಕೆ ಏನಪ್ಪ ಮ್ಯಾಕ್ಸ್ ಫ್ಲವರು ಹೂವು ಕಟ್ಟೋದಕ್ಕೆ, ಹೂ ಡ್ರಾಪ್ ಆಗಲಿದ್ದಕ್ಕೆ. ಅಲ್ಟ್ರಾಟು ಥ್ರಿಪ್ಸ್ ಮೈಟ್ಸ್ ಇದ್ದರೆ ಥ್ರಿಪ್ಸ್ ಮೈಟ್ಸ್ ಹೋಗಲಿಕ್ಕೆ, ಎಕ್ಸೋಕ್ವಿನಜಾಲು ಯಾವುದೇ ಥರ ರೋಗ ಬರಲಿದ್ದಂಗೆ ಕಾಂಟಾ ಪ್ಲಸ್ ಹಾಕೊಂಡಿದ್ವಿ. ಸರ್ ಈಗ ಲಾಸ್ಟ್ ಟೈಮು ಮಾಡಿದ್ದಕ್ಕೂ ಈ ಟೈಮು ಮಾಡಿದ್ದಕ್ಕೂ ನಿಮಗೆ ಹೂವಿಗೂ ಮ್ಯಾಕ್ಸ್ ಫ್ಲವರು, ಅಲ್ಟ್ರಾಟು ಮತ್ತು ಕಾಂಟಾ ಪ್ಲಸ್ ಮಾಡಿಸೋದಕ್ಕೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ? ಭಾರಿ ವ್ಯತ್ಯಾಸ ಐತೆ. ಅದು ಏನೋ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗೈತೆ. ಹೌದಾ? ಭಾರಿ ಚೆನ್ನಾಗೈತೆ. ಅಂದರೆ 100% ಅಲ್ಲ, 101% ಗ್ಯಾರಂಟಿ ಕೊಡ್ಬೋದು. ಹಾಂ ಸರ್, ತುಂಬ ಚೆನ್ನಾಗಿ. ನಾವು ಕೇಳ್ಕೊಳ್ಳೋದು ಸರಿಯಾದ ಔಷಧಿಗಳನ್ನು ಸರಿಯಾದ ಸಮಯದಲ್ಲಿ ನೀವು ಹೊಡೆದು ನಿಮ್ಮ ಒಂದು ಮಾವಿನ ತೋಟವನ್ನು ಕೀಟ ಬಾಧೆ ಮತ್ತು ರೋಗ ಬಾಧೆಯಿಂದ ಸಂರಕ್ಷಿಸಿ ಹೆಚ್ಚಿನ ಇಳುವರಿ ಪಡಿಬೇಕಂತೇಳಿ ಕೇಳ್ಕೊಳ್ತೀವಿ. ಧನ್ಯವಾದಗಳು.